ನಮಸ್ಕಾರ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುರ್ಪುರ್ ನನ್ನ ಮತಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ನನ್ನ ಜನ ಎಂದು ನನ್ನ ಕ್ಷೇತ್ರದ ಯುವಕರಿಗೋಸ್ಕರ ಹಾರ್ಡ್ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಅದರ ವಿಶೇಷತೆ ಏನಂದ್ರೆ ಬರೇ ಸುರ್ಪುರ್ ಮತಕ್ಷೇತ್ರದವರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಮತ್ತು ಎರಡನೇದಂತಂದ್ರೆ ಯಾವ ಗ್ರಾಮಸ್ಥರು ಇರ್ತಾರೆ ಆ ಗ್ರಾಮಸ್ಥರಷ್ಟೇ ಆ ಟೂರ್ನಮೆಂಟ್ ಅಲ್ಲಿ ಒಂದು ಊರಿನವರು ಒಂದು ಟೀಮ್ ನಲ್ಲಿ ಒಂದೇ ಊರಿನವರು ಆಡಬೇಕು. ಬೇರೆ ಬೇರೆ ಊರಿನವರು ಬಂದು ಆ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಂಗಿಲ್ಲ. ಆ ಯಾವ ಊರು ಇರ್ತದೆ ಆ ಊರಿನವರಷ್ಟೇ ಆ ತಂಡದಲ್ಲಿ ಇರಬಹುದು. ಬೇರೆ ಊರಿನ ಆಟಗಾರ ಆ ತಂಡದಲ್ಲಿ ಇರಂಗಿಲ್ಲ. ಯಾಕಂದ್ರೆ ವಿಶೇಷವಾಗಿ ಈ ಟೂರ್ನಮೆಂಟ್ ಅನ್ನು ಮಾಡ್ತಿದ್ದೇವೆ. ಒಂದ್ಸರಿ ನಾನು ಸುಮ್ಮನೆ ಈ ವಾಟ್ಸ್ಆಪ್ ಫೇಸ್ಬುಕ್ ನೋಡುವಂತ ಸಂದರ್ಭದಲ್ಲಿ ಯುವರಾಜ್ ಎಂಬ ಒಬ್ಬ ಸುರ್ಪುರ್ ಯುವಕ ಹೇಳ್ತಿದ್ದ, ಟೂರ್ನಮೆಂಟ್ ಮಾಡ್ತೀವಿ, ಬೇರೆ ಬೇರೆ ಭಾಗದಿಂದ ಹುಡುಗರು ಬಂದು ಆಡ್ತಾರ, ನಮ್ಮ ಲೋಕಲ್ ಟ್ಯಾಲೆಂಟ್ ಅನ್ನು ಗುರುತಿಸಕ್ಕೆ ಆಗ್ತಿಲ್ಲ ಅಂತ ಪಾಪ ಬಹಳ ಬೇಜಾರಾಗಿ ಒಂದು ವಿಡಿಯೋ ಮಾಡಿದ. ಅದು ನೋಡಿದಾಗೆಂದು ನನ್ನ ಮನಸ್ಸಿನಾಗಿತ್ತು ಈ ತರ ಒಂದು ಏನಾರ ಟೂರ್ನಮೆಂಟ್ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಹಂಗಾಗಿ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಸುರ್ಪುರ್ ಮತಕ್ಷೇತ್ರ ಎಲ್ಲಾ ಯುವಕರು ಈ ಟೂರ್ನಮೆಂಟ್ ಅಲ್ಲಿ ಬಂದು ಭಾಗವಹಿಸಿರಿ. ಒಂದು ಊರಿಂದ ಒಂದೇ ತಂಡ ಅಲ್ಲ, ಆ ಊರಿನಿಂದ ಎಷ್ಟಾದರೂ ತಂಡಗಳು ಬರಬಹುದು. ತಂಡದ ಕೈಗೇನು ಲಿಮಿಟ್ ಇಲ್ಲ, ಬಟ್ ಅದೇ ಊರಿನವ್ರು ಇರಬೇಕು. ಮತ್ತು ಸುರ್ಪೂರು, ಕಕ್ಕೇರಿ, ಹುಣಸಿಗೆ ಅಂತ ದೊಡ್ಡ ದೊಡ್ಡ ಊರು ಪಟ್ಟಣದವರು ಏನಿದ್ದಾರೆ ಅವರು ಆ ಏರಿಯಾದ ಲಿಮಿಟ್ ಅಥವಾ ವಾರ್ಡ್ ಲಿಮಿಟ್ ಅಂತಂದು ಅಲ್ಲೇ ಏನು ನಮ್ಮ ಆರ್ಗನೈಸರ್ ಅವರು ಒಂದು ತೀರ್ಮಾನ ಮಾಡ್ತಾರೆ. ಅದ್ರ ಪ್ರಕಾರ ಅವ್ರು ತಂಡ ಮಾಡಬೇಕಾಗ್ತದೆ, ತಂಡ ಮಾಡಿ ಆಡಬೇಕಾಗ್ತದೆ. ಎಷ್ಟೇ ತಂಡಗಳು ಬರಲಿ ಎಲ್ಲಾ ತಂಡಗಳಿಗೆ ಟಿ ಶರ್ಟ್ಸ್ಗಳನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದೇವೆ ಕಮಿಟಿ ವತಿಯಿಂದ. ಮತ್ತು ಪ್ರತಿಯೊಂದು ತಂಡಕ್ಕೂ ಎರಡೆರಡು ಬ್ಯಾಟ್ನು ಕೊಡ್ತಿದ್ದೇವೆ. ಮತ್ತು ಮೊದಲ ಬಾರಿಗೆ ಮೊದಲನೇ ಬಹುಮಾನವಾಗಿ ಒಂದು ಕಾರ್ನ ಕೊಡಬೇಕಂತ ಡಿಸೈಡ್ ಮಾಡಿದ್ದೇವೆ. ಎರಡನೇ ಬಹುಮಾನ ಬೈಕ್ ಇರ್ತದೆ, ಮೂರನೇ ಬಹುಮಾನ ಎಲೆಕ್ಟ್ರಿಕಲ್ ಬೈಕ್ ಇರ್ತದೆ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಎಲೆಕ್ಟ್ರಿಕಲ್ ಬೈಕ್ ಇರ್ತದೆ. ಈಗ ಹಲವಾರು ಬಹುಮಾನಗಳನ್ನು ಕೊಡುವಂತ ಒಂದು ಯೋಚನೆಯನ್ನು ತಂಡದವರು ಎಲ್ಲರೂ ಕಮಿಟಿಯವರೆಲ್ಲರೂ ಸೇರಿ ಮಾಡಿದ್ದಾರೆ. ಬಹಳ ಇದು ಒಂದು ಒಳ್ಳೆ ಅದ್ಭುತವಾದಂತಹ ಟೂರ್ನಮೆಂಟ್ ಇದೆ. ಯಾಕಂತಂದ್ರೆ ಗ್ರಾಮೀಣ ಪ್ರತಿಭೆಗಳಿಗೆ ಮತ್ತು ಅದೇ ಭಾಗದ ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆ ಸಿಗಲಿ ಅಂತೇಳಿ ಈ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲಾ ತಂಡದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಟೂರ್ನಮೆಂಟ್ಗೆ ಯಶಸ್ವಿ ಮಾಡಬೇಕು. ಮತ್ತು ಇದು ಮಾರ್ಚ್ 28 ಅಂದ್ರೆ ಲಾಸ್ಟ್ ದಿನಾಂಕ ಇರ್ತದೆ ಟೀಮ್ ನೋಂದಣಿ ಮಾಡೋದಕ್ಕೆ. ನಿಮಗೊಂದು ಪೋಸ್ಟರ್ ಈಗ ಕಳಿಸ್ತೇವೆ. ಆ ಪೋಸ್ಟರ್ ಅಲ್ಲಿ ಸುರ್ಪುರ್ ಭಾಗದಲ್ಲಿ ಫೋನ್ ನಂಬರು, ಕಕ್ಕೇರಿ ಭಾಗದ ಫೋನ್ ನಂಬರು, ಹುಣಸಿಗೆ ಭಾಗದ ಫೋನ್ ನಂಬರು ಮತ್ತು ನಾರಾಯಣಪುರ ಕೊಡೇಕಲ್ ಭಾಗದ ಫೋನ್ ನಂಬರು ಎಲ್ಲಾ ಕಮಿಟಿಯವರು ಅದು ಫೋನ್ ನಂಬರ್ ಇರ್ತಾವೆ. ಆ ಫೋನ್ಗೆ ಮಾತಾಡಿ ದಯವಿಟ್ಟು ನಿಮ್ಮ ತಂಡವನ್ನು ಎಂಟ್ರಿ ಮಾಡ್ರಿ. ಮತ್ತು ಒಂದು ತಂಡದಲ್ಲಿ 14ರಿಂದ 15 ಜನ ತಾವು ಆ ತಂಡದಲ್ಲಿ ಕೊಳ್ಳೇಬೇಕು. ಮತ್ತು ಕಡ್ಡಾಯವಾಗಿ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್ ಇರಬೇಕು. ಚಿಕ್ಕ ಮಕ್ಕಳು ಇದ್ರು 18 ವರ್ಷಕ್ಕಿಂತ ಮುಂಚೆ ಇದ್ರು ಅವರು ತಂಡವನ್ನು ಕೊಡಬಹುದು. ಅದಕ್ಕೇನು ಏಜ್ ಲಿಮಿಟ್ ಇಲ್ಲ. ಏಜ್ ಆದವ್ರನ್ನು ಕೊಡಬಹುದು. ಯುವಕರಂತಂದಲ್ಲ ಅಬೌವ್ 50 ಇದ್ರು ಕೊಡಬೇಕು. ಇದಕ್ಕೆ ಏಜ್ ಲಿಮಿಟೇ ಇಲ್ಲ. ಆಟಗಾರರಿಗಷ್ಟೇ ಪ್ರಮುಖವಾಗಿ ಮಾನ್ಯತೆ ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಈ ತಂಡದಲ್ಲಿ ಭಾಗವಹಿಸಿ. ಮತ್ತು ಯಾವ ತಂಡ ಫೈನಲ್ ಗೆಲ್ತದೆ ಆ ಫೈನಲ್ ಗೆದ್ದಂತ ತಂಡದ ಇಲ್ಲೇ ನಾವು ಬೆಂಗಳೂರಲ್ಲಿ ಏನು ಚಿತ್ರ ತಂಡದ ಜೊತೆಗೆ ಎಲ್ಲ ಚಿತ್ರ ನಟರ ಜೊತೆಗೆ ನಾವೇನು ಕ್ರಿಕೆಟ್ ಆಡ್ತಿರ್ತೀವಿ ಅವ್ರ ಜೊತೆಗೆ ಆ ಫೈನಲ್ ಗೆದ್ದಂತ ತಂಡದವ್ರದ್ದು ಒಂದು ಮ್ಯಾಚ್ ಇರ್ತದೆ. ಹಂಗಾಗಿ ಬಹಳ ಅದ್ಭುತವಾಗಿ ಈ ಟೂರ್ನಮೆಂಟ್ ಆಗ್ತದೆ. ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿ ಈ ಟೂರ್ನಮೆಂಟ್ ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರ ತನ ಮನವಿ ಮಾಡಿಕೊಳ್ತೇನೆ.